ಹಾಯ್ ಫ್ರೆಂಡ್ಸ್, ಈ ಥರ ಸ್ಮಾಲ್ ಕ್ರಿಸ್ಟಲ್ ಬಿಡ್ಸ್ ಹಾಕಿ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ನಾಟ್ ಹಾಕಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು ಲಾಕ್ ಹಾಕಿ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ 2 ಚೈನ್ ಹಾಕಿ 1 2 ಈ 2 ಚೈನ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ ಡೈರೆಕ್ಟು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸೂಜಿ ಮೇಲೆ 2 ಸಲ ಈ ಥರ ದಾರ ತೊಗೊಂಡು ಸ್ವಲ್ಪ ತ್ರಿಬಲ್ ಕ್ರೋಶೆ ಹಾಕೋಷ್ಟು ದೂರ ಒಂದು 3 ಚೈನ್ ಗ್ಯಾಪ್ನಷ್ಟು ದೂರ ಬಿಟ್ಕೊಂಡು ಅಲ್ಲಿಂದ ಈ ಥರ ಸ್ವಲ್ಪ ದಾರ ಎಳ್ಕೊಂಡು ಇಲ್ಲಿಂದ ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕಿ ಸ್ವಲ್ಪ ದಾರ ತೆಗೆದು ಕ್ರಿಸ್ಟಲ್ ಬೀಡ್ಸ್ನ ಇರಿಸ್ಕೊಳ್ಳಿ. ಈ ಥರ ಚಿಕ್ಕದಾಗಿರೋ ಕ್ರಿಸ್ಟಲ್ ಬೀಡ್ಸ್ನ ನೋಡಿ. ಈ ಥರ ಚಿಕ್ಕದಾಗಿರೋ ಕ್ರಿಸ್ಟಲ್ ಬೀಡ್ಸ್ನ ನಾನು ಕ್ರೋಶೆ 0.5 mm ಕ್ರೋಶೆ ತೊಗೊಂಡಿದ್ದೀನಿ ಕ್ರಿಸ್ಟಲ್ ಬೀಡ್ಸ್ ಇರಿಸೋದಕ್ಕೆ. ಈ ಕ್ರೋಶೆದಲ್ಲಿ ಕ್ರಿಸ್ಟಲ್ ಬೀಡ್ಸ್ ಇರಲ್ಲ, ಅದಕ್ಕೋಸ್ಕರ ಈ ದಾರಕ್ಕೆ ಈ ಥರ ಏರಿಸ್ಕೊಳ್ಳಿ. ಏರಿಸ್ಕೊಂಡು ಈ ಥರ ಮತ್ತೆ ಈ ಕ್ರಿಸ್ಟಲ್ ಬೀಡ್ಸ್ನ ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟು ಇದೇ ಹೋಲ್ಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ದಾರ ಉದ್ದ ಎಳ್ಕೊಂಡು ಈ ಥರ ಈಗ ಸ್ವಲ್ಪ ದಾರ ತಗೊಂಡು ಕ್ರಿಸ್ಟಲ್ ಬೀಡ್ಸ್ನ ಈ ಥರ ಮತ್ತೆ ಈ ಕ್ರಿಸ್ಟಲ್ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಹೋಲ್ಗೆ ಸ್ವಲ್ಪ ದಾರ ಎಳ್ಕೊಂಡು ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಏರಿಸ್ಕೊಂಡು ಈ ಬೀಡ್ಸ್ನ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಹೋಲ್ಗೆ ಈ ಥರ ಸ್ವಲ್ಪ ಉದ್ದ ದಾರ ಎಳ್ಕೊಂಡು ಈ ಥರ. ಈಗ ಮತ್ತೆ ಇನ್ನೊಂದು ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ಳಿ. ಮತ್ತು ಈ ಬೀಡ್ಸ್ನ ಲಾಕ್ ಮಾಡಿ ಇಲ್ಲಿಂದ ಇದೇ ಹೋಲ್ಗೆ ಈ ಥರ ಕಂಬ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈಗ 4 ಸಾಕು, 4 ಬೀಡ್ಸ್ ಸೇರಿಸ್ಕೊಳ್ಳಿ. ಈಗ ಇದ್ರ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ 1 ಪಾಯಿಂಟ್ ಈ ಕಡೆನೇ ಆರ್ಚ್ ಕಡೆನೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಈಗ 2 ಚೈನ್ ಹಾಕಿ ಈ ಚೈನ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ 4 ಚೈನ್ ಹಾಕಿ 2 3 4 4 ಚೈನ್ ಹಾಕಿ ಈ 4 ಚೈನ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಇಲ್ಲಿಂದ 2 ಚೈನ್ ಹಾಕಿ 2 ಚೈನ್ ಹಾಕಿ 2 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಗ್ಯಾಪ್ ನೋಡಿ ಅಲ್ಲಿಂದ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕಿ ಬೀಡ್ ಸೇರಿಸ್ಕೊಳ್ತಾ ಸೇಮ್ ಇದೇ ಥರ ಆರ್ಚ್ ಹಾಕ್ಕೊಳ್ತಾ ಹೋಗಿ ಸ್ಯಾರಿ ಫುಲ್ಲು ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಎಂಡಿಗೆ ಬಂದಮೇಲೆ ಮತ್ತೆ 4 ಚೈನ್ ಹಾಕಿ 1 2 3 4 ಈ ದಾರ ಕಟ್ ಮಾಡೋದು ಬೇಡ.
ಇದೇ ಥರ ದಾರ ಟರ್ನ್ ಮಾಡಿ ಈ 4ನೇ ಚೈನ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಸ್ಟೆಪ್ಪು. ಈ ಥರ ಮತ್ತು 2 ಚೈನ್ ಹಾಕಿ 1 2 2 ಚೈನ್ ಹಾಕಿ ಬೀಡ್ಸ್ ಪಕ್ಕ ಇರೋ ಲಾಕ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಈ ಬೀಡ್ಸ್ ಮೇಲೆ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಬೀಡ್ಸ್ಗೆ ಇಲ್ಲಿ ಕಂಬ ಐತಲ್ಲ, ಈ ಕಂಬಕ್ಕೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಮತ್ತು 3 ಚೈನ್ ಹಾಕಿ ಈ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 3 ಚೈನ್ ಹಾಕಿ 2 3 ಈ ಕಂಬದ ಮೇಲಿರೋ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 1 2 3 ನೋಡಿ, ಈ ಥರ ಈ ಕಂಬದ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈ ಲಾಸ್ಟ್ಗೆ ಈ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 2 ಚೈನ್ ಹಾಕಿ 1 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ. ಈಗ ಮತ್ತೆ 4 ಚೈನ್ ಹಾಕಿ 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈ ಸೆಕೆಂಡ್ ಸ್ಟೆಪ್ ಏನಿಲ್ಲ, ಬರೀ ಚೈನ್ ಹಾಕ್ಕೊತ ಹೋಗೋದು. ಈ ಥರ ಬರುತ್ತೆ. ಇದು ಬ್ಯಾಕು, ಇದು ಫ್ರಂಟು, ಇದು ಈ ಥರ. ಈಗ ಮತ್ತೆ 2 ಚೈನ್ ಹಾಕಿ 1 2 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇದೇ ಥರ ಈ ಬೀಡ್ಸ್ ಮೇಲೆ 3 ಚೈನ್ ಹಾಕಿ ಈ ಕಂಬಕ್ಕೆ ಲಾಕ್ ಮಾಡ್ಕೊತ ಈ ಆರ್ಚ್ ಫುಲ್ಲು ಅದೇ ಥರ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಫುಲ್ಲು ಇದೇ ಥರ ಬರೀ ಚೈನ್ ಹಾಕ್ಕೊತ ಹೋಗಬೇಕು. ನೋಡಿ, ಈ ಥರ ಆರ್ಚ್ ಫುಲ್ಲು ಈ ಬೀಡ್ಸ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ಆಮೇಲೆ ಫುಲ್ ಆದಮೇಲೆ ಇಲ್ಲೊಂದು ಚೈನ್ ಇರುತ್ತಲ್ಲ, ಇಲ್ಲೊಂದು ಲಾಕ್ ಇರುತ್ತಲ್ಲ, ಈ ಲಾಕಿಗೆ ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ 2 ಚೈನ್ ಹಾಕಿದ್ವಲ್ಲ ಆ ಲಾಕಿಗೂ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. 1 2 3 4 ಇದು ಕುಚ್ಚು ಕಟ್ಟೋದು. ಈ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಒಂದು ಚೈನ್ ಹಾಕಿ ಇಲ್ಲಿ ಕಟ್ ಮಾಡಿಕೊಂಡು ದಾರ ತಗೊಳ್ಳಿ. ಈ ಥರ ಕಟ್ ಮಾಡಿ ಈ ಥರ ದಾರ ತಗೊಳ್ಳಿ. ಈ ಸೆಕೆಂಡ್ ಸ್ಟೆಪ್ಪ ನಾವು ಹಿಂದೆಯಿಂದ ಹಾಕಿದ್ವಿ ನೋಡಿ, ಫ್ರಂಟ್ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಈ ಪಿಂಕ್ ಕಲರ್ ದಾರನ ಈ ದಾರಕ್ಕೆ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಗಂಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ. ಈಗ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಈ ಚೈನ್ಗೊಂದು ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಈ 3 ಚೈನ್ ಇತ್ತಲ್ಲ ಈ ಬೀಡ್ಸ್ ಮೇಲೆ, ಮೊದಲನೇ ಬೀಡ್ಸ್ ಮೇಲೆ ಅಲ್ಲಿಗೆ ಇದ್ರ ಮೇಲೆ 5 ಕಂಬ ಹಾಕ್ಕೊಳ್ಳಿ. 1 2 3 ಈ ಥರ 2 ಕಂಬ ಆದಮೇಲೆ 3ನೇ ಕಂಬಕ್ಕೆ ಒಂದು ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಗೋಲ್ಡ್ ಬೀಡ್ಸ್ನ 3ನೇದಕ್ಕೆ ಈ ಥರ ಏರಿಸ್ಕೊಳ್ಳಿ. ಏರಿಸ್ಕೊಂಡು ಇಲ್ಲಿಂದ ಇನ್ನು 2 ಕಂಬ ಹಾಕ್ಕೊಳ್ಳಿ. 1 2 ಈ ಥರ ಹಾಕಿ ಇದನ್ನು ಈ ಚೈನ್ ಲಾಕ್ ಮಾಡಿದ್ವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಇಲ್ಲಿಂದ
ಕಂಬ ಹಾಕ್ಕೊಳ್ಳಿ. 5 2 ಕಂಬ ಹಾಕಿ ಫಸ್ಟು. ಮೂರನೇದಕ್ಕೆ ಒಂದು ಬೀಡ್ ಸೇರಿಸಿ ಮತ್ತು ಇನ್ನೆರಡು ಕಂಬ ಹಾಕ್ಕೊಳ್ಳಿ. ಈ ಥರ ಈ ಮೂರನೇದಕ್ಕೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿ ಮತ್ತು 2 ಕಂಬ ಹಾಕ್ಕೊಳ್ಳಿ. 1 2 ಈ ಥರ. ಈಗ ಮತ್ತೆ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಇಲ್ಲಿಂದ ಈ ಚೈನ್ಗೆ 2 ಕಂಬ ಹಾಕಿ 1 2 ಈಗ ಮೂರನೇ ಕಂಬಕ್ಕೆ ಬೀಡ್ ಸೇರಿಸ್ಕೊಳ್ಳಿ. 3 ಮೂರನೇ ಕಂಬಕ್ಕೆ ಬೀಡ್ ಸೇರಿಸಿ ಈ ಥರ ಮತ್ತು 2 ಕಂಬ ಹಾಕ್ಕೊಳ್ಳಿ. 1 2 ಈ ಥರ. ಈಗ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ ಇಲ್ಲಿಗೆ ಕಂಬ ಹಾಕ್ಕೊಳ್ಳಿ. 2 ಕಂಬ ಹಾಕಿ ಮೂರನೇದಕ್ಕೆ ಬೀಡ್ ಸೇರಿಸಿ ಮತ್ತೆ 2 ಕಂಬ ಹಾಕ್ಕೊಳ್ಳಿ. ಈ ಥರ 5 ಕಂಬ ಹಾಕ್ಕೊಳ್ಳಿ. 2 3 ಇದಕ್ಕೆ ಬೀಡ್ ಸೇರಿಸ್ಕೊಳ್ಳಿ. ಮತ್ತು 2 ಕಂಬ ಹಾಕ್ಕೊಳ್ಳಿ. ಈ ಥರ 5 ಕಂಬ ಆದಮೇಲೆ ಈ 2 ಚೈನ್ ಹಾಕಿದ್ವಲ್ಲ ಈ ಚೈನ್ ಮಧ್ಯ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ. ಇಲ್ಲಿ ಹಾಕಿತ್ತಲ್ಲ ಅಲ್ಲಿ ಲಾಕ್ ಮಾಡೋದು ಬೇಡ. ಚೈನ್ ಮಧ್ಯೆ ಲಾಕ್ ಮಾಡಿ ಮತ್ತು ಈ ಲಾಕಿಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿಂದ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಲಾಕಿಗೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಈ 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ ಡೈರೆಕ್ಟು ಇಲ್ಲಿ ಕಂಬ ಹಾಕ್ಕೊತ ಹೋಗಿ 5 2 ಕಂಬ ಹಾಕಿ ಮೂರನೇದಕ್ಕೆ ಬೀಡ್ ಸೇರಿಸ್ಕೊಂಡು ಇದೇ ಥರ ಹಾಕ್ಕೊತ ಹೋಗಿ ನೋಡಿ. ಈಗ ಎಲ್ಲದಕ್ಕೂ 5 ಆಯಿತು. ಈಗ ಈ ಸ್ಟೆಪ್ಪು 5 ಕಂಬ ಆಯಿತು. ಈಗ ಇಲ್ಲಿ ಲಾಕ್ ಆಯ್ತಲ್ಲ ಈ ಲಾಕಿಗೆ ಲಾಕ್ ಮಾಡೋದು ಬೇಡ. ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಈ ಲಾಕಿಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ 4 ಚೈನ್ ಹಾಕಿ ಈ ಎಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಈ ಥರ ದಾರ ತಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ 3 ಚೈನ್ ಹಾಕೊಂಡ್ರೂ ಒಳ್ಳೆಯದೇನು. ಇಲ್ಲಿ ನೋಡಿ ಈ ಥರ ಬಂತು. ಈ ದಾರನ ಹಿಂದೆ ಹಾಕಿ ಅಂಟಾಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.